टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕದನ ವಿರಾಮವನ್ನ ಘೋಷಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇಸ್ರೇಲ್ ಇರಾನ್ ಯುದ್ಧದ ಬೆನ್ನಲ್ಲೇ ಕದನ ವಿರಾಮವನ್ನ ಘೋಷಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಇಸ್ರೇಲ್ ಕದನ ವಿರಾಮ ಆರಂಭಿಸುತ್ತಾರೆ. 12 ದಿನದ ಯುದ್ಧ 24 ಗಂಟೆಯಲ್ಲಿ ಮುಗಿಯುತ್ತೆ. ಇದಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಕದನ ವಿರಾಮವನ್ನ ಘೋಷಿಸಿದ್ದಾರೆ ಟ್ರಂಪ್. ಇಸ್ರೇಲ್ ಹಾಗೂ ಇರಾನ್ ಯುದ್ಧಕ್ಕೆ ಟ್ರಂಪ್ ಅಂತ್ಯ ಹಾಡಿದ್ರ ಹಾಗಾದ್ರೆ? 12 ದಿನಗಳ ಯುದ್ಧ ಸಮಾಪ್ತಿ ಅಂತ ಟ್ವಿಟರ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್. ಸೀಸ್ ಫೈರ್ ಬಗ್ಗೆ ಇರಾನ್ ಆಗ್ಲಿ ಅಥವಾ ಇಸ್ರೇಲ್ ಆಗ್ಲಿ ತೊಟಕ್ ಪಿಟಕ್ ಅಂದಿಲ್ಲ. ಈಗಲೂ ಕೂಡ ದಾಳಿಯನ್ನ ಮುಂದುವರಿಸ್ತಾ ಇದೆ. ಪ್ರತಿ ದಾಳಿಗಳಾಗ್ತಾ ಇದೆ. ಟೆಹ್ರಾನ್ ಹಾಗೆ ಟೆಲ್ ಅವೀವ್ನಲ್ಲಿ ಸ್ಫೋಟದ ಸದ್ದಿಗಾಗಲೇ ಕೇಳಿ ಬಂದಿದೆ. ಇದೆಲ್ಲದರ ಬೆನ್ನಲ್ಲೇ ಒಂದು ಕಡೆ ಟ್ರಂಪ್ ಈಗಾಗಲೇ ಪೋಸ್ಟ್ ಅನ್ನ ಮಾಡಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು. ಇಸ್ರೇಲ್ ಮತ್ತು ಇರಾನ್ ಸಂಪೂರ್ಣವಾದ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. 12 ಗಂಟೆಗಳ ಬಳಿಕ ಈ ಯುದ್ಧವು ಕೊನೆಗೊಂಡಿತು ಎಂದು ಪರಿಗಣಿಸಲಾಗುತ್ತದೆ. ಅಧಿಕೃತವಾಗಿ 12ನೇ ಗಂಟೆಯಿಂದ ಇರಾನ್ ಕದನ ವಿರಾಮವನ್ನ ಪ್ರಾರಂಭಿಸುತ್ತದೆ ಮತ್ತು ಇಸ್ರೇಲ್ ಕದನ ವಿರಾಮವನ್ನ ಪ್ರಾರಂಭಿಸುತ್ತದೆ. 24ನೇ ಗಂಟೆಯಲ್ಲಿ 12ನೇ ದಿನದ ಯುದ್ಧದ ಅಧಿಕೃತ ಅಂತ್ಯವನ್ನ ಜಗತ್ತು ಸ್ವಾಗತಿಸುತ್ತದೆ. ಕದನ ವಿರಾಮದ ಸಮಯದಲ್ಲಿ ಎರಡೂ ಕಡೆಯವರು ಶಾಂತಿಯುತ ಮತ್ತು ಗೌರವಯುತವಾಗಿ ಕಾಣುತ್ತಾರೆ. ಎಲ್ಲವೂ ನಿರೀಕ್ಷಿಸಿದಂತೆ ನಡೆಯುತ್ತೆ. ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶಗಳಿಗೆ ನಾನು ಅಭಿನಂದಿಸುತ್ತೇನೆ. 12ನೇ ದಿನದ ಯುದ್ಧ ಎಂದು ಕರೆಯಬೇಕಾದ ಈ ಯುದ್ಧವನ್ನ ನಿಲ್ಲಿಸಿದ್ದಕ್ಕೆ, ಶಕ್ತಿ, ಧೈರ್ಯ ಮತ್ತು ಬುದ್ಧಿವಂತಿಕೆ ತೋರಿಸಿದ್ದಕ್ಕೆ ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶವನ್ನ ಅಭಿನಂದಿಸುತ್ತೇನೆ. ಇದು ವರ್ಷಗಳ ಕಾಲ ನಡೆಯಬಹುದಾದ ಯುದ್ಧ ಮತ್ತು ಇಡೀ ಮಧ್ಯಪ್ರಾಚ್ಯವನ್ನ ನಾಶ ಮಾಡಬಹುದಾದ ಯುದ್ಧವಾಗಿತ್ತು. ಆದ್ರೆ ಅದು ಆಗಲಿಲ್ಲ ಮತ್ತು ಎಂದಿಗೂ ಆಗುವುದಿಲ್ಲ. ದೇವರು ಇಸ್ರೇಲ್ ಅನ್ನು ಆಶೀರ್ವದಿಸಲಿ, ದೇವರು ಇರಾನ್ ಅನ್ನು ಆಶೀರ್ವದಿಸಲಿ, ದೇವರು ಮಧ್ಯಪ್ರಾಚ್ಯವನ್ನ ಆಶೀರ್ವದಿಸಲಿ, ದೇವರು ಅಮೆರಿಕಾವನ್ನು ಆಶೀರ್ವದಿಸಲಿ ಮತ್ತು ದೇವರು ಜಗತ್ತನ್ನು ಆಶೀರ್ವದಿಸಲಿ. ಇದು ಟ್ರಂಪ್ ಮಾಡಿರುವಂತಹ ಟ್ವೀಟ್. ಇದು ಎಲ್ಲರಿಗೂ ಅಭಿನಂದನೆ. ಇಸ್ರೇಲ್ ಮತ್ತು ಇರಾನ್ ಸಂಪೂರ್ಣವಾಗಿ ಕದನ ವಿರಾಮವನ್ನು ಒಪ್ಪಿಕೊಂಡಿದೆ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. 12 ಗಂಟೆಗಳ ಯುದ್ಧ ಕೊನೆಗೊಂಡಿದೆ. ಕೊನೆಗೂ ಅಧಿಕೃತವಾಗಿ ಈಗ ಇರಾನ್ ಕದನ ವಿರಾಮವನ್ನು ನಿಲ್ಲಿಸಿದೆ. ಇರಾನ್ ಏನು ಪ್ರಾರಂಭ ಮಾಡಿತು ಅದನ್ನು ನಿಲ್ಲಿಸ್ತಾ ಇದೆ. ಇಸ್ರೇಲ್ ಕದನ ವಿರಾಮವನ್ನು ಪ್ರಾರಂಭಿಸುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಅಂದರೆ 24 ಗಂಟೆಗಳಲ್ಲಿ 12ನೇ ಯುದ್ಧದ ಅಧಿಕೃತ ಅಂತ್ಯ ಇಲ್ಲಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಅನ್ನು ಮಾಡಿದ್ದಾರೆ. ಇದು ಹಲವು ವರ್ಷಗಳ ಕಾಲ ಸಾಗಬಹುದಾಗಿತ್ತು. ಆದರೆ ಒಪ್ಪಂದದ ಮೇರೆಗೆ ಈಗ ಯುದ್ಧವನ್ನ ನಿಲ್ಲಿಸ್ತಾ ಇದ್ದಾರೆ ಅಂತ ಟ್ರಂಪ್ ಏನೋ ಈಗ ಒಂದು ಕಡೆ ಟ್ವೀಟ್ ಅನ್ನು ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಇರಾನ್ ಆಗಲಿ ಅಥವಾ ಇಸ್ರೇಲ್ ಆಗಲಿ ಈ ಬಗ್ಗೆ ಸ್ಪಷ್ಟತೆಯನ್ನ ನೀಡಿಲ್ಲ. ಯುದ್ಧ ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ ಯಾವುದ್ರ ಬಗ್ಗೆ ಆಗಲಿ ಮುನ್ಸೂಚನೆಗಳನ್ನ ಕೊಟ್ಟಿಲ್ಲ. ಈಗಲೂ ಕೂಡ ದಾಳಿ ಪ್ರತಿ ದಾಳಿಗಳು ಮುಂದುವರಿತಾ ಇದೆ. ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಿದ ಕತಾರ್. ಇರಾನ್ ಜೊತೆ ಸಂಧಾನ ನಡೆಸಿದ್ರ ಕತಾರ್ ಪಿಎಂ. ಇಸ್ರೇಲ್ ಕದನ ವಿರಾಮಕ್ಕೆ ಒಪ್ಪಿದೆ ಎಂದ ಟ್ರಂಪ್. ಇರಾನ್ ಜೊತೆ ಮಾತುಕತೆಗೆ ಕೋರಿದ್ರ ಟ್ರಂಪ್. ಇರಾನ್ ಜೊತೆ ಮಾತನಾಡಿ ಅಂತ ಕತಾರ್ಗೆ ಮನವಿಯನ್ನ ಮಾಡಿದ್ರ ಟ್ರಂಪ್. ಕತಾರ್ ಮನವಿ ಮೇರೆಗೆ ಇರಾನ್ ಕದನ ವಿರಾಮವನ್ನೇನಾದ್ರೂ ಇಲ್ಲಿ ಘೋಷಿಸಿದ್ಯಾ? ಕದನ ವಿರಾಮಕ್ಕೆ ಇಲ್ಲಿ ಕತಾರ್ ಸಂಧಾನಕ್ಕೆ ಮುಂದಾದಂತೆ ಕಾಣ್ತಾ ಇದೆ. ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ಕತಾರ್ ಮುಂದಾದಂತೆ ಕಾಣ್ತಾ ಇದೆ. ಇರಾನ್ ಜೊತೆ ಸಂಧಾನವನ್ನ ನಡೆಸಿದ್ರ ಕತಾರ್ ಪಿಎಂ ಅನ್ನುವಂತಹ ಸಂಶಯ. ಇಸ್ರೇಲ್ ಕದನ ವಿರಾಮಕ್ಕೆ ಒಪ್ಪಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ಜೊತೆ ಮಾತುಕತೆಗೆ ಇಲ್ಲಿ ಟ್ರಂಪ್ ಕೋರಿದಂತೆ ಕಾಣ್ತಾ ಇದೆ. ಹಾಗಾಗಿ ಇರಾನ್ ಜೊತೆ ಮಾತನಾಡಿ ಅಂತ ಕತಾರ್ಗೆ ಟ್ರಂಪ್ ಮನವಿ ಮಾಡಿರಬಹುದಾದಂತ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ಟ್ರಂಪ್ ಇಲ್ಲಿ ಟ್ವೀಟ್ ಅನ್ನ ಮಾಡಿರುವಂಥದ್ದು. ಕತಾರ್ ಮನವಿ ಮೇರೆಗೆ ಇಲ್ಲಿ ಇರಾನ್ ಕದನ ವಿರಾಮಕ್ಕೆ ಏನಾದರೂ ಒಪ್ಕೊಂಡಿದ್ಯಾ ಅನ್ನುವಂತಹ ಸಂಶಯಗಳು ಮೂಡ್ತಾ ಇದೆ. ಯಾಕಂದ್ರೆ ವಿಶ್ವದ ದೊಡ್ಡಣ್ಣ ಇಲ್ಲಿ ಟ್ರಂಪ್ ಟ್ವೀಟ್ ಅನ್ನ ಮಾಡಿದ್ದಾರೆ. ಯುದ್ಧ ಇಲ್ಲಿಗೆ ನಿಂತಿದೆ. ಇನ್ನು ಹಲವು ವರ್ಷಗಳ ಕಾಲ ಇದು ಸಾಗಬಹುದಾಗಿತ್ತು. ಆದರೆ ಇಲ್ಲಿ ಶಾಂತಿಯನ್ನು ಬಯಸ್ತಾ ಇರೋದ್ರಿಂದಾಗಿ ಈ ಯುದ್ಧಕ್ಕೆ ವಿರಾಮವನ್ನ ಘೋಷಿಸ್ತಾ ಇದ್ದೇವೆ. ಸೀಸ್ ಫೈರ್ ಇಲ್ಲಿಗೆ ಅಂತ್ಯವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಟ್ವೀಟ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಇರಾನ್ ಜೊತೆಗೆ ಇಲ್ಲಿ ಕತಾರ್ ಪಿಎಂ ಮಾತನಾಡಿ
ಕದನ ವಿರಾಮಕ್ಕೆ ಒಪ್ಪಿಸಿರಬಹುದಾದಂತಹ ಸಾಧ್ಯತೆಗಳಿದೆ. ಒಂದು ಕಡೆ ಟ್ರಂಪ್ ಈಗಾಗಲೇ ಇಸ್ರೇಲ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇದೆ. ಯಾಕಂದ್ರೆ ಅವ್ರ ಪರವಾಗಿ ಇಲ್ಲಿ ಯುದ್ಧ ಮಾಡೋಕೆ ನಿಂತಿದ್ದು ಕೂಡ ಟ್ರಂಪೇ. ಇಲ್ಲಿ ಭಾರತ ಪಾಕಿಸ್ತಾನ ಆದಂತ ಸಂದರ್ಭದಲ್ಲಿ ಬಡಾಯಿ ಕೊಚ್ಕೊಂಡಿದ್ರು ಟ್ರಂಪ್, ಈ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ ಅಂತ.